ಇದೀಗ ಒಂದೆರಡು ಮಾತುಗಳಿಗಾಗಿ ಶ್ರೀ ಕರುಣಾಕರ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್ ನಗರ ಇವರನ್ನ ವಿನಂತಿಸ್ತಾ ಇದ್ದೇವೆ. ದಾರಿ ತಪ್ಪಿ ಬಂದದ್ದಲ್ಲ, ಬೇಕಂತಾನೆ ಬಂದಿದ್ದು. 70ನೇ ಕನ್ನಡ ರಾಜ್ಯೋತ್ಸವದ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರು, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಹಿರಿಯ ಚೇತನರಾಗಿರ್ತಕ್ಕಂಥ ಅಂಬರೇಮಠ್ ಸರ್ ಅವರೇ, ಈ ಬಾರಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಂದಿರತಕ್ಕಂಥ, ಶಾಸಕರು ಆಗಿ ಬಂದಿರತಕ್ಕಂಥ, ಮುಂದಿನ ಬಾರಿ ಬರಬೇಕಾದ್ರೆ ಕರ್ನಾಟಕ ರಾಜ್ಯದ ಸಚಿವರಾಗಿ ಬಿದನೂರು ನಗರಕ್ಕೆ ಆಗಮಿಸಲಿ ಅಂತ ಬಂದಿರತಕ್ಕಂಥ ಗೋಪಾಲ್ ಕೃಷ್ಣ ಸರ್ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯರವರೇ, ಅವರ ಧರ್ಮದ ಪತ್ನಿಯಾಗಿರ್ತಕ್ಕಂಥ ಸುಮಾ ಸುಬ್ರಹ್ಮಣ್ಯರವರೇ, ಮಲೆನಾಡು ವಾಯ್ಸ್ನ ಸಂಪಾದಕರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ, ಕಳೂರು ಸೊಸೈಟಿಯ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ದುಮ್ಮ ವಿನಯ್ ಕುಮಾರ್ ಅವರೇ, ಗ್ರೀನ್ ಲ್ಯಾಂಡ್ ಬರ್ಡ್ಸ್ ಅದಾದ್ಮೇಲೆ ದಯಾ ಸಾಗರ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಫಿಲಿಪ್ ರಾಡ್ರಿಗರ್ಸ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ಮೌನಿಗಳು ಆಗಿರ್ತಕ್ಕಂಥ ನಮ್ಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಪವನ್ ಕುಮಾರ್ ಅವರೇ, ನಿಮ್ಮೆಲ್ಲರಿಗೂ ಇಷ್ಟೊತ್ತಂಕ ಕರಕರೆ ಕೊಟ್ಟಿರ್ತಕ್ಕಂಥ ಅಶ್ವಿನಿ ಪಂಡಿತ್ರವರೇ, ಈ ಒಂದು ಆರ್ಕೆಸ್ಟ್ರಾವನ್ನು ನೋಡಲು ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಎರಡೇ ಮಾತಾಡ್ಲಿಕ್ಕೆ ಹೇಳಿದ್ದಾರೆ, ನಂಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಎಲ್ಲರೂ ಕೊಡುಗೆ ದಾನಿಗಳಿಂದ ಕೆಲವು ಕಾರ್ಯಕ್ರಮಗಳು ನಡಿಬೇಕು. ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಒಂದು ಯೋಚನೆ ಮಾಡಬೇಕಾಗ್ತದೆ. ಒಂದು ವೇಳೆ ಯಾರು ಕೊಡ್ಲಿ, ಎಲ್ಲರೂ ಕೈ ಹತ್ರ ನಾವು ರೆಡಿ ಇರಬೇಕಂತ ಒಂದು ತಂಡ ರೆಡಿ ಇರುತ್ತೆ. ಆ ತಂಡ ಎಷ್ಟೇ ಎಲ್ಲರೂ ಯಾರು ಕೈ ಕೊಡಬಾರ್ದು. ಯಾಕಂದ್ರೆ ದಾನಗಳನ್ನ ಮಾಡಬೇಕು. ದಾನ ಮಾಡಲಿಲ್ಲ ಅಂದ್ರೆ ಪುರಂದರದಾಸರ ಕಥೆ ಆಗುತ್ತೆ. ಪುರಂದರದಾಸರು ದೊಡ್ಡ ವಜ್ರ ವೈಡೂರ್ಯದ ವ್ಯಾಪಾರಿಗಳಾಗಿದ್ರು. ಅವರು ಈಗ ಮಾರ್ವಾಡಿಗಳಂತಾರಲ್ಲ, ನಮ್ಮಲ್ಲಿ ಆ ಥರ ಮಾರ್ವಾಡಿ ಆಗಿದ್ರು. ವಜ್ರದ ಅಂಗಡಿ ಇತ್ತು ಅವರಿಗೆ. ಅವರ ಹೆಂಡತಿ ಸ್ವಲ್ಪ ಗಂಡಿಗೆ ಗೊತ್ತಿಲ್ಲದೆ ದಾನ ಮಾಡ್ತಿದ್ರಂತೆ. ಆಗ ಒಂದ್ಸಲ ಏನಾಗಿದೆ ಅಂದ್ರೆ, ಹಳಸಿದ ಅನ್ನ 2 ದಿನದ ಅನ್ನ ಇತ್ತಂತೆ, ಇದನ್ನ ಬಿಸಾಡಬಾರ್ದು ಅಂತ ಯಾರೋ ಭಿಕ್ಷುಕರಿಗೆ ಅವ್ರ ಹೆಂಡತಿ ಕೊಟ್ರಂತೆ. ಇವರು ಬಹಳ ವಜ್ರ ವೈಡೂರ್ದು, ಈಗಿನ ತರ ಗ್ರಾಮಿಗೆ 15,000 12,000 ಇರಲಿಲ್ಲ, ಬಹಳ ಅಗ್ಗದ ಕಾಲ. ಆದ್ರೂ ಸಮೇತ ಪುರಂದರದಾಸರು ತನ್ನ ಹೆಂಡತಿ ಬೇರೆಯವರಿಗೆ ಅನ್ನ ಕೊಟ್ಲಲ್ಲ ಅಂತ ಬಹಳ ಕರ್ಕರೆ ಮಾಡಿ ಹೆಂಡತಿಗೆ ಏನೇನು ತೊಂದರೆ ಕೊಡ್ಬೇಕು ಹೆಂಡತಿಗೆ ಕೊಟ್ರಂತೆ. ಆದ್ರೆ ಆ ಹೆಂಡತಿ ಬೇಜಾರಾಗಿ, ನನ್ನ ಗಂಡ ಇಷ್ಟೆಲ್ಲ ಇಟ್ಕೊಂಡು ಸಮೇತ ಒಂದು ತಂಗಳನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬಿಡ್ಲಿಲ್ಲಲ್ಲ ಅನ್ನೋ ದೃಷ್ಟಿಯನ್ನು ಯೋಚನೆ ಮಾಡ್ಕೊಂಡು ಆ ಮೂಗಿನಲ್ಲಿರ್ತಕ್ಕಂಥ ವಜ್ರದ ಇದನ್ನು ನುಂಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಪುರಂದರದಾಸರಿಗೆ ಅನ್ಸುತ್ತೆ, ಅಯ್ಯೋ ನನ್ನ ಹತ್ರ ಇಷ್ಟು ವಜ್ರ ವೈಡೂರ್ಯ ಎಲ್ಲ ಇದ್ದು ಏನು ಪ್ರಯೋಜನ, ನನ್ನ ಹೆಂಡತಿನೇ ನಾನು ಸರಿಯಾಗಿ ಇಟ್ಕೊಳಕ್ ಆಗಿಲ್ಲ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಇಡೀ ವಜ್ರದಂಗಲ್ಲಿರ್ತಕ್ಕಂಥ ಎಲ್ಲದನ್ನ ದಾನ ಮಾಡಿ ಆಮೇಲೆ ದಾಸರಾದ್ರಂತವ್ರು. ಹಾಗಾಗಿ ಇಲ್ಲೆಲ್ಲ ವೇದಿಕೆ ಮೇಲೆ ಕೂತವ್ರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ, ಇರೋದನ್ನೇನೋ ಪವನ್ ಕೈಯಲ್ಲಿ ಕೊಟ್ಟು ತಮ್ಮ ದಾನವನ್ನ ಈ ರೂಪದಲ್ಲಾದ್ರೂ ತೀರಿಸಿ. ಯಾಕಂದ್ರೆ ಅವ್ರನ್ನ ಬರಿಗೈಯಲ್ಲಿ ಮಾಡಬೇಡಿ. ಯಾಕಂದ್ರೆ ಕಾರ್ಯಕ್ರಮ ಯಾರೇ ಮಾಡ್ಲಿ ಅವ್ರಿಗೆ ಈ ರೀತಿ ಮಾಡಿ. ಯಾಕಂದ್ರೆ ತಮ್ಮ ಕುಟುಂಬಕ್ಕೆ ಆ ದೇವರು, ಇಲ್ಲಿ ನೋಡಿ ಬಲಗಡೆ ವಿಜಯ ಮಾತಾ ದೇವಾಲಯ ಇದೆ, ಈ ಬದಿ ಮಸೀದಿ ಇದೆ, ಮೇಲ್ಗಡೆ ಗುಡ್ಡೆ ವೆಂಕಟರಮಣ ದೇವಸ್ಥಾನ ಇದೆ, ಈಗ ಪಕ್ಕದಲ್ಲಿ ಶಿವಪ್ಪನಾಯಕನ ಕೋಟೆ ಎಲ್ಲ ಇದೆ. ಹಾಗಾಗಿ ದಾನವನ್ನ ಮಾಡಿ, ಯಾಕಂದ್ರೆ ಮಾಡ್ಬೇಕಾಗ್ತದೆ. ನಾನು ಎಷ್ಟು ಜನ ಕಷ್ಟಪಟ್ಟು ಒಂದು ಲೋಡಿನ ಮರಳಿಂದ ದುಡ್ಡು ಕೊಡೋದು, ಯಾವಾಗಲೂ 3,000, ಈ ಸಲ 5,000 ಕೊಡ್ಬೇಕಂತಿದ್ದೀನಿ, ನೋಡೋಣ. ಹಾಗಾಗಿ ನೀವೆಲ್ಲ ಸುಬ್ರಹ್ಮಣ್ಯ ಅವರು ನಂಬ್ಕೊಂಡಿದ್ದಾರೆ. ಈ ಗೋಪಾಲ್ ಕೃಷ್ಣ ಅವ್ರು ಬಂದಿದ್ರೆ ಪವನ್ ಬೆಳಿಗ್ಗೆ ಹೇಳ್ದ MLA ಬಂದ್ರೆ ನನ್ನ ದುಡ್ಡು ಹಾಗೆ ಹೋಯ್ತು ಅಂತ. ನಾನು ಹೇಳಿದೆ ಅವ್ರು ಮಿನಿಸ್ಟರ್ ಆಗಿ ಬರಲು ಮರೆ ತಗೊಳ್ಳೋಣ ಅಂತ ಹೇಳಿದೆ. ಆದ್ರೆ ಅವ್ರು ಯಾವಾಗ್ಲೂ ಕಬಡ್ಡಿ ಆಡಿದವರಿಗೆ, ವಾಲಿಬಾಲ್ ಆಡಿದವರಿಗೆ, ಈ ತರ ಕಾರ್ಯಕ್ರಮಗಳಿಗೆ ಕೊಡೋರು. ಸಣ್ಣಕ್ಕಿ ಮಂಜೂರು ಒಂಚೂರು ನೆನ್ಪು ಮಾಡ್ಬೇಕಾಗತ್ತೆ ಅಷ್ಟೇ. ಹಾಗಾಗಿ ಖಾದರ್ ಅವ್ರು ಇದಾರಲ್ಲ, ಆಗ್ಲಿ ಮತ್ತೇನಿಲ್ಲ. ಯಾರಿಗೆ ಯಾರುಂಟು ಎರಬಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಅಂತಾರೆ. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಬಂದಿರತಕ್ಕಂಥ ಕಲಾವಿದರನ್ನ, ಬಂದಿರತಕ್ಕಂಥ ಅಂಗಡಿಗೆ ಒಂದೆರಡು ವ್ಯಾಪಾರಗಳನ್ನ ಮಾಡಿ ನಾವು ಮನೆಗೆ ಬರಿಗೈಯಲ್ಲಿ ಹೋಗೋದಾರೋಡಿಲ್ಲ. ಎಲ್ಲರೂ ಬಂದಿದ್ದೀರಿ. ತುಂಬಾ ಜನರ ಮನೇಲಿ ಇವತ್ತು ಕುರಿ ಕಡ್ದು ಊಟ ಮಾಡೋದು. ಗೌಡ್ರೆಲ್ಲ ಹೆಚ್ಚಾಗಿ ಬರಲಿಲ್ಲ. ಎಂಡಗಿದ್ದೆ, ದೋದೂರು, ಆ ಕಡೆ ಹೊಳೆಕೊಪ್ಪ ಎಲ್ಲ ಇವತ್ತು ಹೊಸ್ತಿನ ಮನೆ ಆಗಿರೋದ್ರಿಂದ ಕೆಲವರು ಬರಲಿಲ್ಲ. ಹಾಗಾಗಿ ಅಂತೇನು ತೊಂದರೆ ಇಲ್ಲ, ನಿನ್ನೆಕ್ಕಿಂತ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಹಾಗೆ ಇನ್ನು ಮಾತಾಡ್ಲಿಕ್ಕೆ ನಮ್ಮ ಹಿರಿಯ ವಾಗ್ಮಿಗಳಾಗಿರ್ತಕ್ಕಂಥ
ನಮ್ಮ ಅಂಬ್ರೈಮಠ್ ಸರ್ ಇದ್ದಾರೆ, ಮತ್ತೆ ಈ ಊರಿಗೆ ಏನಾದ್ರು ಕೊಡ್ತೀನಿ ಅನ್ನೋ ಭರವಸೆಗಳನ್ನ ಕೊಡ್ಲಿಕ್ಕೆ ನಮ್ಮ ಶಾಸಕರಿದ್ದಾರೆ. ಮತ್ತೊಮ್ಮೆ ಆ ದೇವರಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂದ್ರೆ ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಘನ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಮತ್ತೇನಿಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.